ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳಿದ್ರೆ ಯಾವ ತರ ಇರಬೇಕು ಸರ್? ಆದಷ್ಟು ಫ್ರೆಶ್ ಆಗಿರಬೇಕು. ಬೇಯಿಸದೆ ತಿಂದ್ರೆ ತುಂಬಾ ಒಳ್ಳೇದು. ಏನ್ ಮಾಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಉಪ್ಪಿಲ್ಲ ಅಂತಂದ್ರೆ ಊಟ ಮಾಡೋದಿಲ್ಲ, ಯಾಕಂದ್ರೆ ರುಚಿ ಇಲ್ಲ ಅಂತ ಹೇಳಿ. ಈಗಿನ ಕಾಲದಲ್ಲಿ ಸ್ವಲ್ಪ ಬೋನ್ ಡೆನ್ಸಿಟಿ ವೀಕ್ ಆಗೋದು ಮತ್ತೆ ಎಲ್ಲ ಕಾರಣನೇ ನಾವು ಬೆಳಿತಾ ಬೆಳಿತಾ ಏನ್ ಮಾಡ್ತಾ ಇದ್ವಿ, ತಾಯಿ ಮೊಲೆ ಹಾಲನ್ನ ನಾವು ಕುಡಿತಾ ಇರ್ತೀವಿ. ಅವಾಗ ನ್ಯಾಚುರಲ್ ಆಗಿ ನಮ್ಮಲ್ಲಿ ಗ್ರೋತ್ ಡೆವಲಪ್ಮೆಂಟ್ ಫಸ್ಟ್ 2 ವರ್ಷ ಆಗ್ತದೆ. ಆ ಹಾಲಿನ ಇವತ್ತಿನ ಪರಿಸ್ಥಿತಿ ಏನಿದೆ ನಮ್ಗೆಲ್ಲರಿಗೂ ಗೊತ್ತಿದೆ. ಮೊದಲೆಲ್ಲ ನಾವು ರಾತ್ರಿ ಊಟ ಆದ ನಂತರ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಎಲೆ ಅಡಿಕೆ ಹಾಕುವಂತ ಒಂದು ಪದ್ಧತಿನ ನಾವು ಇಟ್ಕೊಂಡಿದ್ವಿ. ಹೋಮ್ ಗ್ರೋಯಿಂಗ್ ಅಂದ್ರೆ ಮನೆಯಲ್ಲೇ ತರಕಾರಿಗಳನ್ನ ಬೆಳೆಯುವಂತ ಪದ್ಧತಿಗೆ ನೀವು ಯಾವ ರೀತಿ ಎಂಕರೇಜ್? ಸಾಕಷ್ಟು ಉತ್ತೇಜನ ಕೊಡ್ತಾ ಇದೀವಿ. ಆಕ್ಚುಲಿ ನಾವ್ ಏನಂತಂದ್ರೆ ಸಾಯಿಲ್ಲೆಸ್ ಹೋಮ್ ಗಾರ್ಡನ್ ಅಂತ ಹೇಳಿ. ಸೊ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳಿದ್ರೆ ಯಾವ ತರ ಇರಬೇಕು ಸರ್? ಹೆಚ್ಚು ತರಕಾರಿಗಳಿರ್ಬೇಕು, ಆದಷ್ಟು ಫ್ರೆಶ್ ಆಗಿರ್ಬೇಕು. ಅಂದ್ರೆ ಹಸಿ ತರಕಾರಿಗಳನ್ನು, ಹಸಿ ಹಣ್ಣನ್ನೇ ಹಾಗೆ ನಾವು ಯಾವುದೇ ಪ್ರೋಸೆಸ್ ಮಾಡದೆ ಅಥವಾ ಬೇಯಿಸದೆ ತಿಂದ್ರೆ ತುಂಬಾ ಒಳ್ಳೆಯದು. ಸಾಧ್ಯವಾದಷ್ಟು ತೊಳೆದು ಚೆನ್ನಾಗಿ ತಿಂದ್ರೆ ಚೆನ್ನಾಗಿರ್ತದೆ. ಮತ್ತೆ ಬ್ಯಾಲೆನ್ಸ್ಡ್ ಫುಡ್ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಇಂಥವುಗಳನ್ನ ನಾವು ಹೇಗೆ, ಬೇಳೆ ಇರಲೇಬೇಕು, ನಮ್ಮಲ್ಲಿ ತಿನ್ಲೇಬೇಕು, ಪ್ರೋಟೀನ್ ಜಾಸ್ತಿ ಇರ್ತದೆ. ಬೇಳೆ ಇಲ್ಲ ಅಂತಂದ್ರೆ ಮಾಂಸಾಹಾರಿಗಳಿಗೆ ಅಥವಾ ಮೀನು ಪ್ರಿಯರಿಗೆ ಅದನ್ನ ತಿನ್ಬಹುದು. ಸ್ವಲ್ಪ ಅನ್ನ, ಅಥವಾ ನಾವು ಏನ್ ಮಾಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಉಪ್ಪಿಲ್ಲ ಅಂತಂದ್ರೆ ಊಟ ಮಾಡೋದಿಲ್ಲ, ಯಾಕಂದ್ರೆ ರುಚಿ ಇಲ್ಲ ಅಂತ ಹೇಳಿ. ಉಪ್ಪನ್ನ ಮತ್ತೆ ಸಕ್ಕರೆಯನ್ನ ಎಷ್ಟು ಕಡಿಮೆ ನಾವು ಆಹಾರದಲ್ಲಿ ಬಳಸ್ತೀವೋ ಅಷ್ಟು ನಾವು ಹೆಲ್ದಿಯಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನೀವು ಆಗ್ಲೇ ಕ್ಯಾಲ್ಸಿಯಂ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಈಗಿನ ಕಾಲದಲ್ಲಿ ಸ್ವಲ್ಪ ಈ ಬೋನ್ ಡೆನ್ಸಿಟಿ ವೀಕ್ ಆಗೋದು ಮತ್ತೆ ಈ ಮೂಳೆ ಮುರಿತ ಇದೆಲ್ಲ ಅಂದ್ರೆ ಬೇಗ ಕೂಡ್ಕೊಳ್ಳೋದಿಲ್ಲ, ಈ ತರ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ತಿದೆ. ಖಂಡಿತ ಇದಕ್ಕೆಲ್ಲ ಕಾರಣನೇ ನಾವು ಬೆಳಿತಾ ಬೆಳಿತಾ ಏನ್ ಮಾಡ್ತಾ ಇದ್ವಿ, ತಾಯಿ ಮೊಲೆ ಹಾಲನ್ನ ನಾವು ಕುಡಿತಾ ಇರ್ತೀವಿ. ಅವಾಗ ನ್ಯಾಚುರಲ್ ಆಗಿ ನಮ್ಮಲ್ಲಿ ಗ್ರೋತ್ ಡೆವಲಪ್ಮೆಂಟ್ ಫಸ್ಟ್ 2 ವರ್ಷ ಆಗ್ತದೆ. ಅದಾದ ನಂತರ ನಮಗೆ ಏನ್ ಕೊಡ್ತಾರೆ, ಮತ್ತೆ ಹಾಲು ಕುಡಿಲೇಬೇಕು ಅಂತೇಳಿ ಎಲ್ಲರೂ ಹೇಳ್ತಾರೆ, ಹಾಲು ಕುಡಿಲೇಬೇಕು ಅಂತೇಳಿ. ಬಟ್ ಆ ಹಾಲಿನ ಇವತ್ತಿನ ಪರಿಸ್ಥಿತಿ ಏನಿದೆ ನಮಗೆಲ್ಲರಿಗೂ ಗೊತ್ತಿದೆ. ಆದಾಗ್ಯೂ ಸಹಿತ ಒಳ್ಳೆಯ ಹಾಲು ಸಿಗ್ತಾ ಇದೆ ಅಂತಾದ್ರೆ, ಅಥವಾ ನಮಗೆ ಹಾಲು, ಮೊಸರು, ತುಪ್ಪ ಇವುಗಳಲ್ಲೇ ಹೆಚ್ಚಿನದಾಗಿ ನಮಗೆ ಸಿಗ್ತಾ ಇರುವಂತದ್ದು ಕ್ಯಾಲ್ಸಿಯಂ. ಅದ್ರ ಜೊತೆಗೆ ತರಕಾರಿಗಳಲ್ಲೂ ಕೂಡ ನಮಗೆ ಸಾಕಷ್ಟು ಸಿಗುತ್ತೆ. ಮೊದಲೆಲ್ಲ ನಾವು ರಾತ್ರಿ ಊಟ ಆದ ನಂತರ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಎಲೆ ಅಡಿಕೆ ಹಾಕುವಂತ ಒಂದು ಪದ್ಧತಿನ ನಾವು ಇಟ್ಕೊಂಡಿದ್ವಿ. ಆ ಎಲೆ ಅಡಿಕೆ ಹಾಕೋದ್ರ ಜೊತೆಗೆ ಸುಣ್ಣ ಒಂದಿರ್ತಾ ಇತ್ತು. ಸೊ ಸುಣ್ಣದಲ್ಲೂ ಸಹ ಸಾಕಷ್ಟು ಕ್ಯಾಲ್ಸಿಯಂ, ಸುಣ್ಣ ಅಂತಂದ್ರೆ ಕ್ಯಾಲ್ಸಿಯಂ. ಸೊ ಹಾಗಾಗಿ ಅದನ್ನ ತಾವು ತಗೊಳ್ತಾ ಇದ್ರೆ ಕ್ಯಾಲ್ಸಿಯಂ ಅನ್ನ ನಾವು ಹೆಚ್ಚಿನದಾಗಿ ನಮ್ಮ ದೇಹಕ್ಕೆ ಸೇರೋ ಹಾಗೆ ಮಾಡಬಹುದು. ಆಗ್ಲೇ ಪೆಸ್ಟಿಸೈಡ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಹೋಮ್ ಗ್ರೋಯಿಂಗ್ ಅಂದ್ರೆ ಮನೆಯಲ್ಲೇ ತರಕಾರಿಗಳನ್ನ ಬೆಳೆಯುವಂತ ಪದ್ಧತಿಗೆ ನೀವು ಯಾವ ರೀತಿ ಎಂಕರೇಜ್? ಸಾಕಷ್ಟು ಉತ್ತೇಜನ ಕೊಡ್ತಾ ಇದೀವಿ. ಆಕ್ಚುಲಿ ನಾವ್ ಏನಂತಂದ್ರೆ ಸಾಯಿಲ್ಲೆಸ್ ಹೋಮ್ ಗಾರ್ಡನ್ ಅಂತ ಹೇಳಿ. ಅಂದ್ರೆ ಕೋಕೋಪೀಟ್ ಅಲ್ಲಿ ಬೆಳೆಯುವಂತದ್ದು, ಮಣ್ಣೇ ಬೇಕಾಗಿಲ್ಲ, ಅದು ಕೋಕೋಪೀಟ್ ಅಲ್ಲೇ ಬೆಳಿಬಹುದು. ಅದಕ್ಕೆಲ್ಲ ನಾವು ಪೋಷಕಾಂಶಗಳನ್ನ ಈಗ ಏನಾಗಿದೆ ಅಂತಂದ್ರೆ ಮೊದಲೆಲ್ಲ ಕೆಮಿಕಲ್ಲೇ ಕೊಡ್ತಾ ಇದ್ರು, ಈಗೆಲ್ಲ ಆರ್ಗ್ಯಾನಿಕ್ ಫಾರ್ಮ್ ಇದರಲ್ಲಿ ಬೇಸಲ್ಲಿ ಇರತಕ್ಕಂಥವು ಇದಾವೆ, ಸಾಕಷ್ಟು ಇದಾವೆ. ಅದನ್ನೆಲ್ಲ ನಾವು ನಮ್ಮ ಸಂಸ್ಥೆನಲ್ಲಿ ಡೆವಲಪ್ ಮಾಡಿದ್ದೀವಿ, ಅದನ್ನ ಕೊಡ್ತಾ ಇದ್ದೇವೆ ಕೂಡ. ಈಗ ಆರೋಗ್ಯಕರವಾಗಿ ತಮಗಿರುವಂತ ಜಾಗದಲ್ಲೇ, ತಮಗೀಗ ಏನಾದ್ರು 20 ರಿಂದ 30 ಅಡಿಯಷ್ಟು ಅಲ್ಲ 10 ರಿಂದ 30 ಅಡಿಯಷ್ಟು ನಾವು ತಮ್ಮ ಸೈಟ್ ಇದ್ರೆ ಅದಕ್ಕೆ ಏನಾದ್ರು ತಾವು 3 ಅಡಿ 4 ಅಡಿ ಜಾಗ ಬಿಟ್ಕೊಂಡಿದ್ರೆ ಅಲ್ಲೇ ಗ್ರೋ ಬ್ಯಾಗ್ಸ್ ನ ಇಟ್ಕೊಂಡು ತಾವು ಬೆಳ್ಕೊಳ್ಬಹುದು. ಅಲ್ಲಿ ಸೊಪ್ಪನ್ನು ಬೆಳ್ಕೋಬಹುದು, ಕೆಲವೊಂದು ತರಕಾರಿಗಳನ್ನು ಕೂಡ ಬೆಳ್ಕೊಳ್ಬಹುದು. ಇದು ತುಂಬಾ ಹೆಲ್ದಿ ಆಗಿರುತ್ತೆ. ನೀವು ಬೇರೆ ಮೇಲೆ ಡಿಪೆಂಡ್ ಆಗುವಂತದ್ದನ್ನ ಕಡಿಮೆ ಮಾಡಬಹುದು. ಇವತ್ತು ಅಪಾರ್ಟ್ಮೆಂಟ್ಗಳಲ್ಲೂ ಆ ಪದ್ಧತಿ ಬಂದಿದೆ. ಓಕೆ, ಮೊದಲು ತುಂಬಾ ಕೇಳ್ಪಡ್ತಿದ್ವಿ ಬೋನ್ಸಾಯಿ ಮೆಥಡ್ ನ. ಈಗ ಅದ್ರದ್ದು ಬಳಕೆ ಕಡಿಮೆ ಆಗಿದೆ, ಯಾಕೆ? ಇಲ್ಲ, ಇದೆ, ಈಗ್ಲೂ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಪ್ರೊಫೆಷನಲ್ಸ್ ಮಾಡ್ತಾ ಇದಾರೆ ಅದನ್ನ. ಆಮೇಲೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅವ್ರಿಗೆ ಗೊತ್ತಿತ್ತು ಹೇಗೆ ಅವನನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ. ಕೆಲವೊಂದು ಹಳ್ಳಿ ಮನೆಗಳಲ್ಲಿ ಈಗಲೂ ತಾವು ನೋಡ್ಬೋದು ಬೋನ್ಸಾಯಿಗಳನ್ನ. ಆದ್ರೆ ಇತ್ತೀಚಿನಗೆ ಏನಾಗ್ತಿದೆ ಅಂತಂದ್ರೆ ನರ್ಸರಿಗಳಿಂದ ಹಿಡಿದು ಕೆಲವರು ಬೋನ್ಸಾಯಿಯನ್ನೇ ಮಾಡುವಂತ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಸೊ ಅದು ನಾರ್ಮಲ್ ಗ್ರೋತ್ ತರನೇ? ಇಲ್ಲ, ನಾರ್ಮಲ್ ಗ್ರೋತ್. ಅದಕ್ಕೆ ಯಾರು ಏನು ಬದಲಾಯಿಸಕ್ ಸಾಧ್ಯ ಇಲ್ಲ, ಅದು ನಾರ್ಮಲ್ ಗ್ರೋತ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.